ಇವ್ರ ಮನೆ ಹೆಸರೇ ಗೂಳೆ ತಗಲಿ ಕೆಂಪಣ್ಣು ಅಂತ. ಇವ್ರದ್ದು ಊರು ಸುಗ್ಗಂಡಹಳ್ಳಿ, ಇವರ ಅಪ್ಪ ಹೆಸರು ಕೃಷ್ಣಪ್ಪನು, ಇವ್ರ ಮಾಸ್ತಿ ಹೋಬಳಿ ಮಾಲೂರು ತಾಲೂಕು. ಇಲ್ಲಿ ಬೇರ್ಕೆಗೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ, ಬೇರ್ಕೆಯಿಂದ ಕಡೆಯಿಂದ ಹತ್ರ. ಇವರೊಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷದಿಂದ ಮಡಗಿದ್ದಾರೆ, ಯಾಕೆ ಮಡಗಿದ್ದಾರೆ ಕೇಳೋಣ ಬನ್ನಿರಿ. ನಮಸ್ಕಾರ. ಹಾಂ ಅಣ್ಣ ನಮಸ್ಕಾರ. ಇದನ್ನು ಎಲ್ಲಿ ತಂದಿದ್ದು ಅಣ್ಣ? ಇದು ಕನ್ಪುರ ಹತ್ರ ತೊಗೊಂಬಂದಿದ್ದು ನಮ್ಮ ಅಪ್ಪ ಅವರು. ನಿಮ್ಮ ಅಪ್ಪ ಅವರು ಎಷ್ಟು ವರ್ಷ ಆಯಿತು ನಿಮ್ಮ ಮನೆಗೆ ಬಂದು? ತೊಗೊಬಂದು ಒಂದು 6 ವರ್ಷ ಆಗಿದೆ ಅಣ್ಣ. 6 ವರ್ಷ ಆಗಿದೆ. ಚಿಕ್ಕವರು ತೊಗೊಂಬಂದಿದ್ದು. ಈಗ ಪ್ರೆಸೆಂಟ್ ಕಡೆ ಆಗಿದೆ. ಈ ಕಡೆ ಹೊಸಬಾಯಿನಾ? ಹಾಂ ಹೊಸಬಾಯಿ. 6 ವರ್ಷದಿಂದ ನೀವು ಸಣ್ಣ ಕರುವಾಗಿ ತಂದಿರೋದು. 6 ವರ್ಷದಿಂದ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಿ. ಹಾಂ ಅಣ್ಣ. ಹಸುಗಳ ಮೇಲೆ ಬಿಡ್ತೀರಲ್ವಾ? ಹಾಂ ಈಗ ಬಿಡ್ತಾ ಇದೀವಿ ಅಣ್ಣ. ಈಗ ಬಿಡ್ತಾ ಇದ್ದೀವಿ. ಎರಡಲ್ಲಿಂದ ಬಿಡ್ತಾ ಇದೀವಿ. ಎರಡಲ್ಲಿಂದ? ಹಾಂ. ಇದನ್ನ ಮೇಸೋದಲ್ಲ ನೀವೇ? ಅಣ್ಣ ನಾವೇ. ಮತ್ತೆ ನಿಮ್ಮ ಮನೆಗೆ ಇಷ್ಟೊಂದು ಹಸುಗಳವಲ್ಲ? ಇಲ್ಲ ಅದೆಲ್ಲ ಹಬ್ಬಕ್ಕೆ ಮಾಡ್ಕೊಂಡಿರೋದು. ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ಕೊಂಡ್ರದು? ಹಾಂ ಹಬ್ಬಕ್ಕೆ. ಇದೊಂದು ಮಾತ್ರ ನಮ್ಮ ತಾತವರಿಂದ ಹಳ್ಳಿ ಕಾರ್ ಮಾಡ್ಕೊಂಡಿದ್ರು ಬೀಜದವರಿಗೆ, ಅದಕ್ಕಂತ ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ತೀವಿ. ನಿಮ್ಮ ಮನೆ ಹೆಸರು ಗೂಳೆ ತಗಲಿ ಕೆಂಪಣ್ಣು. ನೀವು ಯಾರು ಕೇಳಿದ್ರು ಇಲ್ಲಿ ಬಂದು ಗೂಳೆ ತಗಲಿ ಮನೆ ಅಂತ ಯಾರಾದ್ರೂ ಹೇಳ್ತಾರಣ್ಣ. ಹಾಂ. ಮತ್ತೆ ಇದೊಂದು ಕಡಸ್ಕರು ಒಂದು ಒಳ್ಳೆ ಪ್ಯೂರು ಅಣ್ಣ, ಒಳ್ಳೆ ಕರು ಮಾಡ್ಕೊಂಡಿದ್ರು ಅಣ್ಣ. ಅದು ಇದಕ್ಕೆ ಹುಟ್ಟಿರೋದು, ಈವರೆಗೆ ಹುಟ್ಟಿರೋದು. ಈವರೆಗೆ ಹುಟ್ಟಿರೋದು. ಅದು ಹಂಗೆ ಮಾಡ್ಕೊಂಡಿದೀವಿ ಅಣ್ಣ. ಯಾರು ಕೇಳಿದ್ರು ಕೊಡಲ್ಲ? ಇಲ್ಲ ಕೊಡಲ್ಲ ಅಣ್ಣ. ಮತ್ತೆ ಇಷ್ಟೊಂದು ಇದೆಲ್ಲ ಮಾತ್ರ ಇವಾಗ ಹೆಚ್ಚು ಅವನ್ 4 ಇದೊಂದು 5 ಇದೆ ಅಣ್ಣ. ಕಷ್ಟ ಅಲ್ಲ ಮೇಸೋದು? ಕಷ್ಟ ಏನಿಲ್ಲ ಅಣ್ಣ ಮೇಸೋದಕ್ಕೆ. ನಮ್ಗೆ ಬಂದು ಹುಚ್ಚ ಅದೇ ಹಬ್ಬದ ಹುಚ್ಚು. ಮತ್ತೆ ಬೀಜದವ್ರು ಯಾವತ್ತಿಂದ ಕಟ್ತಾ ಇದ್ವಿ ಅಪ್ಪ ನಮ್ಮ ತಾತ ಎಲ್ಲ, ಅದನ್ನ ಹಂಗೆ ಉಳಿಸ್ಕೊಂಡು ಹೋಗ್ತಾ ಇದೀವಿ ಅಣ್ಣ. ಇವಾಗ ಹಬ್ಬದ ಓರಿ ಐತಲ್ಲ, ಅದಕ್ಕೇನು ಹೆಸರು ಇಟ್ಟಿದ್ರಾ? ಅಣ್ಣ ಇಟ್ಟಿದ್ವಿ. ಏನಾದ್ರು ಹೆಸರು? ಒಂದು ಹೆಸರು ಬಂದು ಸಲಗ ಅಂತ ಹೇಳ್ಬಿಟ್ಟು. ಸಲಗ? ಪಿಪಿ ಹಾಕ್ತೀನಿ. ಅದು ಪಕ್ಕ ಈ ಕಂದ ಇದೆಯಲ್ಲ, ಅದಕ್ಕೆ ವಜ್ರಮುನಿ ಅಂತ ಇಕ್ಕಿದೀನಿ. ವಜ್ರಮುನಿ? ಅದು ಚಿಕ್ಕರು ಡಾಲಿ ಅಂತ ಇಕ್ಕಿದೀನಿ. ಸಣ್ಣ ಕರುಗೆ? ಸಣ್ಣ ಕರುಗೆ. ಇದು ಡಾಲಿ ಅಲ್ಲ? ಡಾಲಿ ಅಣ್ಣ. ಅದು ಸಲಗ ಅಂತ ಹೇಳ್ಬಿಟ್ಟು. ಸಲಗ. ಅದು ಪಿಪಿ ಹಾಕ್ತೀನಿ. ಇದು ಚಟ್ಟೋರಿ ಅಣ್ಣ. ಯಾಕಂದ್ರೆ ಇಷ್ಟೊಂದು ಓರಿ ಮೇಸೋದು ಇವತ್ತಿಗೆ ಎಲ್ಲರೂ ಸಾಮಾನ್ಯವಾಗಿ ಕಷ್ಟದ ಕೆಲಸ, ಮತ್ತು ಖರ್ಚು ಹೆಚ್ಚಿಗೆ ಇರುತ್ತಣ್ಣ. ಏನು ಲಾಭ ಬರ್ತದೆ? ಹೆಸರಿಗೋಸ್ಕರ ಅಷ್ಟೇ ಅಣ್ಣ. ಮತ್ತೆ ಇದಕ್ಕೇನು ಹೆಸರು ಇಟ್ಟಿದ್ದೀರಾ ಅಣ್ಣ? ಇದಕ್ಕೇನು ಇಟ್ಟಿಲ್ಲ ಅಣ್ಣ ಹೆಸರು. ಹೆಸರೇನು ಇಟ್ಟಿಲ್ಲ? ಇದಕ್ಕೆ ಏನೇನು ತಿಂಡಿ ಕೊಡ್ತೀರಾ ಅಣ್ಣ? ಮಾಮೂಲಿ ಕಾಳು ಬೂಸ ಎಲ್ಲ ಪ್ರತಿಯೊಂದು ಕಾಳ್ದು ಕೊಡ್ತೀವಿ. ಕಾಳು ಕೊಡ್ತೀರಾ? ಕಾಳು ಕೊಡ್ತೀವಿ ಜಾಸ್ತಿ. ಹಸು ಎಷ್ಟು ಬರ್ತದೆ ದಿನಕ್ಕೆ? ಅಣ್ಣ ದಿನಕ್ಕೆ ಬಂದರೆ 1-2 ಬರುತ್ತೆ, ಇಲ್ಲ ವಾರಕ್ಕೆ 1-2-3 ಕನ್ಫರ್ಮ್ ಬರುತ್ತೆ. ವಾರಕ್ಕೆ 1-2-3? ಏರು ನಾಟಿ ಹಸು ಕಡಿಮೆ ಆಗಿದೆ ಅಲ್ಲ ಅಣ್ಣ, ಸಾಕು ಕಮ್ಮಿ. ಅಲ್ಲ ಇತ್ತೀಚೆಗೆ ಒಂದು ಸ್ವಲ್ಪ ಪರವಾಗಿಲ್ಲ ಅಣ್ಣ. ಈಗ ಸ್ವಲ್ಪ ಕಟ್ಕೊಳ್ತಾ ಇದಾರೆ ನಾಟಿ ಹಸು ಬಂದು. ಮನೆಗೆ ಹಾಲು ಕಟ್ಕೊತಾ ಇದಾರೆ. ಸೀಮೆ ಸಾಲು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಾಟಿ ಹಸಲ್ಲಿ ಕಟ್ಕೊತಾ ಇದಾರೆ. ಯಾಕಂದ್ರೆ ಮೊದಲೆಲ್ಲ ಬರೀ ಸೀಮೆ ಹಸು ಕಟ್ಕೊಂಡು ಮೇಯಿಸ್ತಾ ಇದ್ರು. ಈಗ ಪರವಾಗಿಲ್ಲ ಅಣ್ಣ. ಅಲ್ಲ ಈಗ ಹುಡುಗರು ಕೆಲ್ಸಕ್ಕೆ ಹೋಗೋದು ಅಣ್ಣ, ಬೇರೆ ಸಂಪಾದನೆ ಮಾಡೋದು, ಆರಾಮಾಗಿರೋದು, ಸುಮ್ಮನೆ ಇಷ್ಟೊಂದು ರಿಸ್ಕ್ ತಗೊಳಕ್ಕೆ ಯಾರು ಇಷ್ಟಪಡಲ್ಲ. ಏನಣ್ಣ ಅವತ್ತಿನಿಂದ ಇರೋ ಹೆಸರು ನಂಗೆ ಉಳಿಸ್ಕೊಂಡು ಹೋಗ್ಬೇಕನ್ನೋದು. ನಿಮ್ಮ ತಾತನವ್ರ ಕಾಲದಿಂದ ನೀವು ಕಟ್ಟಿದ್ರ? ನಮ್ಮ ತಾತ ಹೆಸರು ಮತ್ತೆ ನಮ್ಮ ಅಪ್ಪ ಉಳಿಸ್ಕೊಂಬಂದ ಅಪ್ಪ ಹೆಸರು ನಾನು ಉಳಿಸ್ತಾ ಇದ್ದೀನಿ. ಪಾರಂಪರವಾಗಿ ನಾವು ವೃತ್ತಿ ಏನೇನು ಮಾಡ್ತಾ ಇರೋ ಅದನ್ನ ಬಿಡಬಾರ್ದು ಅಂತ ಅಣ್ಣ. ಉಳಿಸ್ಬೇಕನ್ನೋ ಡ್ರೀಮ್ ಇದೆ ಅಣ್ಣ. ಅದಕ್ಕೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇದೀವಿ ಅಣ್ಣ. ಯಾಕಂದ್ರೆ ಕಷ್ಟದ ಕೆಲಸನೇ. ಬಟ್ ಕ್ರೇಜ್ ಇದೆಯಲ್ಲ ಅಣ್ಣ, ಇಲ್ಲೋರ್ಗು ಹುಡ್ಕೊ ಬಂದಿದ್ರಲ್ಲ, ಆ ಕ್ರೇಜ್ ಸಾಕು. ಯಾರಾದ್ರೂ ಇವಾಗ ಇಲ್ಲಿ ಯಾರೋ ಬರ್ತಾ ಅಂದ್ರೆ ನಿಮ್ಮ ದುಡ್ಡು ನಿಮ್ಮ ಯಾರು ನೋಡಲ್ಲ, ನೋಡಿ ಯಾರು ಬರಲ್ಲ. ಎಲ್ಲ ಇದು ನೋಡೇ ಬರೋದಣ್ಣ. ಗೋವಿದೆ ಅಂತ ಹೇಳಿದ್ರೇನೆ ಬರೋದು. ಇವಾಗ ಅವರು ಬೀಜದವರು ಇಟ್ಕೊಳ್ಳೋದಕ್ಕೆ ಅವ್ರು ಮಾಲೂರಿಂದ ಈಗ ಬಂದಿದ್ರಣ್ಣ ಅವರು. ಹಂಗೆ ಪ್ರತಿಯೊಬ್ರು ಯಾರ ಮನೇಲಿ ಇರ್ತದೋ. ನಾವು ಇವಾಗ ಎಲ್ಲೆಲ್ಲ ಹೋಗಿ ವಿಡಿಯೋ ಮಾಡ್ತೀವಿ ದೂರ ಊರಕ್ಕೆ. ಅವರು ಅವ್ರ ಮನೇಲಿ ಓರಿ ನೋಡಿ, ಹಸು ನೋಡಿ, ಎತ್ತು ನೋಡಿ ಹೋಗ್ತಿರೋ ಹೊರತು ಅವ್ರೇನು ತುಂಬಾ ಶ್ರೀಮಂತರು ಕಟ್ಟವ್ರ ಅಂತೇನು ಹೋಗಲ್ಲ ಅಲ್ಲಿ. ಯಾಕಂದ್ರೆ ಈ ಸೀಮೆ ಹಸುಗಳು ಬೇಕಾದ ಒಳ್ಳೊಳ್ಳೆ ದೊಡ್ಡ ಕಾರ್ ತಗೊಂತಾರೆ, ಅಂಥದನ್ನೇನು ಹೋಗಲ್ಲ. ನಾವು ಬರೀ ಹಸು ಮಾತ್ರ, ಗೋವು ಮಾತ್ರ ಮಾಡಕ್ಕೆ ಹೋಗ್ತೀವಿ. ಮತ್ತು ಇಷ್ಟಕ್ಕೆಲ್ಲ ತಿಂಗಳ ಎಷ್ಟು ಖರ್ಚು ಬರ್ತದೆ ಅಣ್ಣ? ತಿಂಗಳಿಗೆ ಒಂದು 15,000 ಬರುತ್ತೆ ಅಣ್ಣ. ತಿಂಗಳಿಗೆ 15,000? ನಿಮ್ದು ಕೂಲಿ ಬಿಟ್ಟು, ಕೆಲಸ ಮಾಡೋದು ಬಿಟ್ಟು? ಅಣ್ಣ ಕೆಲಸ ಮಾಡೋದು ಬಿಟ್ಟು ಆ ಊರಿಗೆ ಇದಕ್ಕೆಲ್ಲ ಸೇರಿ ಒಂದು 15,000 ಬರುತ್ತೆ. ಏನು ತಿಂಡಿ? ಈಗ ಹಬ್ಬದ ಸೀಸನ್ ಅಲ್ಲ, ಕಾಳು ಬೂಸ ಜಾಸ್ತಿ ಕೊಡಬೇಕು. ಮತ್ತೆ ಹಾಲು ಮೊಟ್ಟೆ ಎಲ್ಲ ಕೊಡಬೇಕು ಅವರಿಗೆ. ಇವಾಗ ಹಾಲು ಮೊಟ್ಟೆ ಕೊಡ್ತೀವಿ ಅಣ್ಣ. ಹಬ್ಬ ಸೀಸನ್ ಅಲ್ಲ, ಅದಕ್ಕೋಸ್ಕರ ಕೊಡ್ತೀವಿ. ಹಬ್ಬ ಸ್ಟಾಪ್ ಆದ್ಮೇಲೆ ಮಾಮೂಲಿ ಒಂದು 5,000 ಬರುತ್ತೆ ಅಷ್ಟೇ ತಿಂಗಳಿಗೆ. ಹಬ್ಬ ಇರೋವರೆಗೂ ಖರ್ಚು ಜಾಸ್ತಿ? ಹಬ್ಬ ಇರೋವರೆಗೂ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಇತ್ತೀಚೆಗೆ ಯಾವ ಹಬ್ಬಕ್ಕೆ ಹಾಕಿದ್ರಿ ಅಣ್ಣ? ಮೊನ್ನೆ ನರಸೀಪುರಕ್ಕೆ ಹಾಕಿದ್ವಿ, ಮತ್ತೆ ಇಲ್ಲಿ ದೇವ್ರಪಲ್ಲಿಗೆ ಹಾಕಿದ್ವಿ, ಮತ್ತೆ ಸಾಮನ್ಪಲ್ಲಿಗೆ ಹಾಕ್ತಾ ಇದ್ದೀನಿ 5ನೇ ತಾರೀಕು. ನೆಕ್ಸ್ಟ್ 5ನೇ ತಾರೀಕು? ನೆಕ್ಸ್ಟ್ 5ನೇ ತಾರೀಕು ಹಾಕ್ತೀನಿ. ಮತ್ತೆ ದಾಸನಪುರಕ್ಕೆ ಹಾಕೊಂತೀನಿ. ಲಾಸ್ಟ್ ಹಬ್ಬ ಅಲ್ಲ ದಾಸನಪುರ? ಅದಾದ್ಮೇಲೆ ಯಾವ್ದು ಹಬ್ಬ ಇರಲ್ಲ? ಇಲ್ಲ, ಹಬ್ಬ ಇರುತ್ತೆ ಅಣ್ಣ, ಬಟ್ ನಾವು ಹಾಕಲ್ಲ. ಅಲ್ಲಿಗೆ ಲಾಸ್ಟ್ ಆಗ್ಬಿಡ್ತದೆ. ಅಣ್ಣ ಅವರಿಗೂ ಕಷ್ಟ ಓಡೋದು. ಮತ್ತೆ ಮನೇಲಿ ನೀವು ಒಬ್ಬರೇನಾ ಇಲ್ಲ ಇನ್ಯಾರಾದ್ರೂ ಹಿಡಿತಿಲ್ಲ? ಅಣ್ಣ ತಮ್ಮ ಇದ್ದಾರೆ, ನಮ್ಮಮ್ಮ ಅಣ್ಣ. ಅವ್ರು ಮೇಯಿಸೋದೆಲ್ಲ ನಮ್ಮಮ್ಮನೇ. ನಿಮ್ಮಮ್ಮನೇ? ನಿಮ್ಮಮ್ಮನ ಏನು ಮಾಡಲ್ಲ ಅಣ್ಣ? ಅವ್ರು ನಮ್ಮಮ್ಮ ಇದ್ರಾನೆ, ನಾವು ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟನೇ. ನಾವೇ ಯಾಕಂದ್ರೆ ಯಾರು ಅಭ್ಯಾಸ ಆಗಿರ್ತಾರೋ ಅವ್ರು ಚೆನ್ನಾಗಿ ನಂಬ್ತದ ಅದು. ಅಣ್ಣ ಮತ್ತೆ ಆ ಊರಿಗಳೇನು ಹಸುಗಳ ಮೇಲೆ ಬಿಡಲ್ಲ? ಇಲ್ಲ ಅಣ್ಣ, ಅದು ಬಿಡಲ್ಲ. ಇದೊಂದೇ ಅಣ್ಣ. ಅದೆಲ್ಲ ಕಷ್ಟ ಇದೆ ಅಣ್ಣ ಬಿಡಕ್ಕೆ.
ಯಾಕಂದ್ರೆ ಓರಿ ಹಬ್ಬದವ್ರಿಗೆ ಬಿತ್ತು ಅಂದ್ರೆ ಮತ್ತೆ ಯಾರ ಮನೆ ಮತ್ತೆ ಜಾಸ್ತಿ ಮನೇಲಿ ಗಲಾಟೆ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಇದೊಂದೇ ಅಂತ ಹೇಳ್ಬಿಟ್ಟು ಹಬ್ಬ ಇದಕ್ಕೆ ಮಾಡ್ಕೊಂಡಿದ್ವಿ. ಬೀಜಕ್ಕೋಸ್ಕರ ಇದನ್ನ ಮಾಡ್ಕೊಂಡಿದ್ದೀರ. ಮತ್ತೆ ಇದೊಂದು ಸ್ವಲ್ಪ ರ್ಯಾಶ್ ಇದ್ದಂಗೆ ಐತಲ್ಲ? ಅಣ್ಣ ರ್ಯಾಶ್ ಇದೆ ಅಣ್ಣ. ಹಾಂ, ಯಾಕಂದ್ರೆ ಕತ್ತು ಜಾಗ ಎಲ್ಲ ಚೆನ್ನಾಗಿದೆ ಅಣ್ಣ. ಚೆನ್ನಾಗೂ ಮೇಯಿಸಿದ್ರೆ ಕೊಂಬು ಸ್ವಲ್ಪ ಇನ್ನು ಸ್ವಲ್ಪ ಕೊಂಬು ಸರಿ ಮಾಡ್ಬೇಕಾಗಿತ್ತು ಅಣ್ಣ. ಆಗ ಅವ್ರು ರೆಡಿ ಮಾಡ್ದ ನೀಟಾಗಿ ಮಾಡಿದ್ದಿಲ್ಲ ಅಣ್ಣ. ಫಸ್ಟ್ ಮಾಡಿದ್ರಲ್ಲ ಕರುವಲ್ಲಿ, ಚೆನ್ನಾಗಿ ಮಾಡಿದ್ದಿಲ್ಲ. ನಾವು ಇಷ್ಟು ಮಾತ್ರ ಮಾಡಿದ್ದೀವಿ. ಹಂಗೆ ಇಟ್ಕೊಂಡಿದ್ರೆ ನಾಮ ಐತೆ, ಆಮೇಲೆ ತೆರೆ ಐತೆ, ಎದೆ ಭಾಗೆಲ್ಲ ಚೆನ್ನಾಗಿ ಹುಟ್ಟಿದೆ ಅಣ್ಣ. ಹಾಂ, ಯಾಕಂದ್ರೆ ಹಳ್ಳಿ ಕರಿಗೆ ಕತ್ತು ಚೆನ್ನಾಗಿದ್ರೇನೆ ಚೆನ್ನಾಗಿದೆ ಅಣ್ಣ. ಹಸು ಯಾರಾದರೂ ಹಿಡ್ಕೊಂಬರೋದು. ಅಣ್ಣ ಇಲ್ಲ ಕತ್ತು ಚೆನ್ನಾಗಿಲ್ಲ, ಕಂಗ್ತೋಲಿತ್ತು ನಿಮ್ಮ ಬೇರೆ ಇದಕ್ಕಿದ್ದಂಗೆ ಅಂದರೆ ಸ್ವಲ್ಪ ಬರಲ್ಲ. ಯಾಕಂದ್ರೆ ನೀವು ಹೇಳೋದು ನೋಡಿದ್ರೆ ಕರುನು ಒಳ್ಳೆ ಕರು ಬಿದ್ದಿದೆ. ಅಣ್ಣ ಇದಕ್ಕೆ ಬಿದ್ದಿರ. ಇದು ಎಷ್ಟು ದಿನ ಆಗಿದೆ ಆ ಕರುಗೆ ಇವಾಗ? ಅಣ್ಣ ಅದಕ್ಕೆ ಒಂದು 1 ಇಯರ್ ಆಗಿದೆ ಅಣ್ಣ. 1 ವರ್ಷದ್ದು? ಹಾಂ, 1 ವರ್ಷದ್ದು. ಚೆನ್ನಾಗಿ ಎದ್ದಿದೆ ಕರು ಅಣ್ಣ. ಅವಳ ಹಸು ಇದ್ದಂಗೆ ಇದೆ ಅದು. ಅಣ್ಣ ಇಷ್ಟೆಲ್ಲ ನೋಡಿಸ್ತೀರ, ಇಷ್ಟೆಲ್ಲ ಇದು ಮಾಡ್ತೀರಲ್ಲ, ಯುವಕರಿಗೆಲ್ಲ ಏನು ಹೇಳ್ತೀರಾ ಅಣ್ಣ? ಯುವಕರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳ್ತೀರಾ ಅಂದರೆ ಇದು ಒಂದು ಹಳ್ಳಿಕಾರನ ಬ್ರ್ಯಾಂಡ್ ಉಳಿಸ್ಬೇಕು, ಬೆಳೆಸ್ಬೇಕಣ್ಣ. ಹಳ್ಳಿಕಾರ ಉಳಿಸ್ಬೇಕಲ್ವಾ? ಉಳಿಸ್ಬೇಕಣ್ಣ.